ಯಲ್ಲಾಪುರ ಕ್ಷೇತ್ರದ ಯುವ ಮುಖಂಡ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಗುರುವಾರ ಬನವಾಸಿಯ ಟಿಎಂಎಸ್ ಎದುರುಗಡೆ ನಡೆದ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಪಟ್ಟಣದ ಟಿಎಂಎಸ್ ಎದುರು ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಜಾ ವಿವೇಕ್ ಹೆಬ್ಬಾರ್ ಅವರಿಗೆ ಪಕ್ಷದ ಶಾಲು ಹಾಕಿ ಬಾವುಟವನ್ನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಸ್ವಾಗತಿಸಬೇಕಂತೇಳಿ ವಿನಂತಿಯನ್ನ ಕೂಡ ನಾವು ಮಾಡ್ಕೊಳ್ತೇನೆ. ಅವರು ಪಕ್ಷಕ್ಕೆ ದೊಡ್ಡ ಸಿಟ್ಟಾಗ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಇಂಥ ನಾಯಕರನ್ನ ನಾವು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥದ್ದನ್ನ ನಾವು ಮತ್ತೆ ನಮ್ಮ ಈ ಎಂಪಿ ಚುನಾವಣೆಗೆ ಅತ್ಯಂತ ಗಡಿಗೇರಿ ವೇದಿಕೆ ಬಗ್ಗೆ ವಿನಂತಿ ಮಾಡ್ಕೊಳ್ತೇವೆ. ಇದೇ ಸಂದರ್ಭದಲ್ಲಿ ಬನವಾಸಿ ಭಾಗದ ಮುಖಂಡರಾದ ದ್ಯಾಮಣ್ಣ ದೊಡ್ಮನಿ, ಮಂಗಳ ನಾಯ್ಕ್, ಸಿದ್ದು ನರೇಗಲ್, ರಘು ನಾಯ್ಕ್, ಪ್ರಕಾಶ್ ಹೆಗಡೆ, ಗಣಪತಿ ನಾಯ್ಕ್, ಬಾಶಿ, ಪ್ರಶಾಂತ್ ಗೌಡರ್, ಜಿವಿ ಹೆಗಡೆ, ಸುಭಾಷ್ ಮಡಿವಾಳ್, ನಾಗೇಂದ್ರ ಮಡಿವಾಳ್, ಸತೀಶ್ ನಾಯ್ಕ್, ಸುರೇಶ್ ಗಡಿಗೇರಿ ಸೇರಿದಂತೆ ಬನವಾಸಿ ಭಾಗದ 10 ಪಂಚಾಯತ್ಗಳಲ್ಲಿ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯರಾಗಿದ್ದ ನೂರಾರು ಜನರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಕೇವಲ 10 ಪಂಚಾಯತ್ ಇರತಕ್ಕಂಥದ್ದು, ಇಂಥ 10 ಪಂಚಾಯತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಅತ್ಯಂತ ಜೈಲಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಒತ್ತಡದಿಂದ ಫಕೀರಪ್ಪ ಗಾಂಧಿ, ಅರ್ಜುನ್ ಎಸ್ಎಸ್, ನಾಗರಾಜ್ ಎಸ್ಪಿ, ಮಂಜು ಕಮ್ಮಾರ್, ಮಲ್ಲಪ್ಪ ಮಂಜಪ್ಪ, ಹೊನ್ನಪ್ಪ ಗುರುದವರು, ವೀರಪ್ಪ ದೇಶಾಯಿ, ಅಮ್ಮಪುರ ಮುಖಂಡರು ಅವರು ಕೂಡ ಪಕ್ಷದ ಸಾಧನೆಗೆ ಬೆಂಬಲಿಸಬೇಕು. ಸುರೇಶಪ್ಪ ಎಸ್, ಬಂಗಾರಪ್ಪ ಚಕನಹಳ್ಳಿ, ಶಿವಾನಂದ ಎಸ್ಪಿ, ದೇವೇಂದ್ರಪ್ಪ ಬಿ ಭಗವಾನಿ ಅವರು ಕೂಡ ಪಕ್ಷದ ಸಾಲನೆ ಹಾಕಬೇಕೆಂದು ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ಸಾಲನೆ ಹಾಕಬೇಕೆಂದು ವಿನಂತಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್, ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಸಿಎಫ್ ನಾಯ್ಕ್, ವೆಂಕಟೇಶ್ ಹೆಗಡೆ, ಆರ್ಎಚ್ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.